ಶಾನ್ವಿ, ಸಾಕಮ್ಮ, ಅಳೋದನ್ನು ನಿಲ್ಲಿಸು. ನೀನು ಕಣ್ಣೀರು ಹಾಕಿದ್ರೆ ನನ್ನ ಎದೆ ಒಡೆದೋದಾಗತ್ತೆ. ಶರತ್ ಯಾವತ್ತೂ ಸುಳ್ಳು ಹೇಳಿದವನಲ್ಲ, ಯಾರ ಮೇಲೂ ಅವನು ಸುಮ್ಮನೆ ಆಪಾದನೆ ಮಾಡಿದವನು ಅಲ್ಲ. ಶರತ್ ನಿನ್ ಸ್ವಂತ ಅಣ್ಣ ಕಣಮ್ಮ. ನೋಡು, ಇನ್ನು ಮುಂದೆ ತರುಣ್ ಹೆಸರನ್ನ ನಿನ್ನ ಮನಸ್ಸಿನಿಂದ ಅಳಸಾಕ್ಬಿಡು. ಆ ನೈವಂಚಕನನ್ನ ಮರ್ತು ಬಿಡು. ಮರ್ತ್ಬಿಡೋದ? ಯಾರಾದ್ರೂ ಉಸಿರನ್ನ ಬಿಟ್ಟು ಬದುಕೋದಕ್ಕಾಗತ್ತಾ ಅಪ್ಪ? ನಾನ್ ತರುಣ್ನ ಇಷ್ಟಪಡ್ತಾ ಇದ್ದೀನಿ, ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅವನಿಲ್ದೆ ನನ್ ಲೈಫ್ ಇನ್ಕಂಪ್ಲೀಟ್ ಅಪ್ಪ. ನಾನು ಅವನ ಜೊತೆನೆ ಬದುಕ್ಬೇಕು ಅಂತ ಆಸೆ ಇಟ್ಕೊಂಡಿರೋದು. ಅಪ್ಪ ಪ್ಲೀಸ್ ಅಪ್ಪ, ಏನಾದ್ರೂ ಮಾಡಿ ಅಣ್ಣನ ಒಪ್ಸು ಅಪ್ಪ. ಪ್ಲೀಸ್ ಅಪ್ಪ, ಐ ಬೆಗ್ ಯು ಅಪ್ಪ, ಪ್ಲೀಸ್. ನೋಡ್ ಶಾನ್ವಿ, ಈ ಹಿಂದೆ ತರುಣ್ ವಿಷಯದಲ್ಲಿ ನಾನು ನಿನ್ನ ಪರವಾಗಿ ನಿಂತಿದ್ದೆ ನಿಜ. ಯಾಕಂದ್ರೆ ತರುಣ್ ಮೊದಲಿನ ಹಾಗಿಲ್ಲ, ಈಗ ಬದಲಾಗಿದ್ದಾನೆ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ಬಲವಾದ ನಂಬಿಕೆಯಿಂದ. ಆದ್ರೆ ನಾಯಿ ಬಾಲ ಯಾವತ್ತಿದ್ರು ಡೊಂಕಿ ಅಂತ ಪ್ರೂವ್ ಮಾಡಿಬಿಟ್ಟ. ಅವನ್ ಮಾಡಿರೋ ಭ್ರಷ್ಟಾಚಾರದ ದಾಖಲೆಗಳನ್ನು ನೋಡಿದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ಅವನು ಯಾವತ್ತೂ ಬದಲಾಗಲ್ಲಮ್ಮ, ಬದಲಾಗೋದಕ್ಕೆ ಸಾಧ್ಯ ಇಲ್ಲ. ನೋಡು, ಕದ್ದು ತಿನ್ನವರಿಗೆ, ಕೂತು ತಿನ್ನವರಿಗೆ ಕೊಪ್ಪರಿಗೆ ಎಷ್ಟು ಹಣ ಇದ್ರೂ ಸಾಕಾಗೋದಿಲ್ಲ ಅಂತ ದೊಡ್ಡವರು ಹೇಳ್ತಾರೆ. ಅವನು ಪ್ರೀತಿಸಿದ್ದು ನಿನ್ನ ಮುಗ್ಧ ಮನಸ್ಸನ್ನಲ್ಲಮ್ಮ, ಈ ಪ್ರತಿಷ್ಠಿತ ಜಗನ್ನಾಥ್ ಅಂಡ್ ಕಂಪನಿಯ ಹಣಕ್ಕೆ, ಆಸ್ತಿಗೆ. ಇಷ್ಟು ದಿನ ನಮ್ಮೆಲ್ಲರ ಕಣ್ಣಿಗೆ ಮಣ್ಣೆರಚಿ ಪ್ರೀತಿಯ ನಾಟಕ ಆಡಿ ನಮಗೆಲ್ಲ ಮೋಸ ಮಾಡಿದಾನೆ. ಅವನನ್ನು ನಂಬೇಡ. ಅವನೊಬ್ಬ ದೊಡ್ಡ ಮೋಸಗಾರ, ವಂಚಕ, ದ್ರೋಹಿ. ಅಪ್ಪ ಪ್ಲೀಸ್ ಅಪ್ಪ. ನೋಡು, ಈಗ ಶರತ್ ತಗೊಂಡಿರೋ ನಿರ್ಧಾರ ಸರಿಯಾಗಿ. ತರುಣ್ ನಿನಗೆ ಒಳ್ಳೆ ಜೋಡಿ ಅಲ್ಲಮ್ಮ. ಇನ್ನು ಮುಂದೆ ನೀವಿಬ್ರು ಒಬ್ರಿಗೊಬ್ರು ತುಂಬಾನೇ ದೂರ ಇರಬೇಕು. ಆ ಕಳ್ಳನ ಮುಖ ನೋಡೋದಕ್ಕೆ ನಮ್ಮ ಮನೆಯವರು ಯಾರೂ ಇಷ್ಟಪಡೋದಿಲ್ಲ. ಇದು ನಿನ್ನ ಭವಿಷ್ಯಕ್ಕೂ ಒಳ್ಳೆಯದು, ನೆನ್ಪಿಟ್ಕೊ.